ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ. ಈ ಪರಿಣಾಮ ಇಬ್ಬರು ಯುವಕರಿಗೆ ಗಾಯವಾಗಿದೆ. ರಾಯಚೂರು ನಗರದ ಗಂಗಾ ನಿವಾಸ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಬ್ಬರಿಂದ ಈ ಕೃತ್ಯ ನಡೆದಿದೆ. ಮಳಿಗೆಯೊಂದರ ಛಾವಣಿ ಮೇಲೆ ನಿಂತ್ಕೊಂಡು ಕಲ್ಬೀಸಿದ್ದಾರೆ. ಯುವಕರನ್ನ ಹಿಡಿದು ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ರ ಪರಿಣಾಮ ಅವರು ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಸದರ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಚಾರಣೆಯ ಹಂತದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನದು ಹಳೆ ದ್ವೇಷ, ನಿರ್ದಿಷ್ಟವಾಗಿ ಆ ಇಬ್ಬರಿಗೆ ಏನು ಗಾಯವಾಗಿದೆ ಅವ್ರಿಗೆ ಹಾಕಬೇಕು ಅಂತ ಹಾಕಿದ್ದ ಅಥವಾ ಗಣೇಶೋತ್ಸವವೇ ಇವರ ಹಳೆಯ ದ್ವೇಷವ, ಇದೆಲ್ಲವನ್ನೂ ಕೂಡ ಈಗ ಬಾಯಿ ಬಿಡಿಸೋ ಕೆಲಸ ಆಗಬೇಕು. ನೋಡಿ, ಮಳಿಗೆಯ ಮೇಲ್ಛಾವಣಿ ಮೇಲೆ ನಿಂತ್ಕೊಂಡು ನಿರಂತರವಾಗಿ ಕಲ್ತೂರಿದ್ದಾರೆ. ಸಾರ್ವಜನಿಕರು ಕೂಡಲೇ ಇದನ್ನ ಕಂಡು ಅಲ್ಲಿಂದ ಅವ್ರನ್ನ ಹೋಗ್ಲಿಕ್ಕೆ ಬಿಡದೆ ಅವ್ರನ್ನ ಕಟ್ ಹಾಕಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ್, ಕೆಲವು ಸಂದರ್ಭಗಳಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ನೋಡ್ತಿರ್ತಾರೆ. ಆ ರೀತಿಯಾದಂತಹ ಘಟನೆನಾ ಇದು ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ? ದಿವ್ಯಜ್ಯೋತಿ, ಇದು ನಿಜಕ್ಕೂ ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಘಟನೆನೆ. ಏನು ಈ ಹುಡುಗರು ಏನಿದ್ದಾರೆ, ಎರಡು ಏರಿಯಾಗಳ ಯುವಕರು, ಅವರು ನಮ್ಮ ಏರಿಯಾದಲ್ಲಿ ಗಣೇಶ ಬರಬಾರ್ದು ಅನ್ನುವಂಥದ್ದು ಮತ್ತು ಈ ಹಿಂದೆ ಕೂಡ ಏನು ಈ ಯುವಕರ ಗುಂಪಿನ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ಏನ್ ನಡೆದಿತ್ತು, ಆ ಒಂದು ದ್ವೇಷವನ್ನ ಇಟ್ಕೊಂಡು ಏನು ಗಣೇಶ ಗಂಗಾನಗರ ನಿವಾಸ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಮೆರವಣಿಗೆ ಬಂದಾಗ ಒಂದು ಅಂಗಡಿಗಳ ಮಳಿಗೆ ಮೇಲೆ ನಿಂತ್ಕೊಂಡು ಕಲ್ಲು ತೂರಾಟವನ್ನ ಮಾಡ್ತಾರೆ. ಅದು ವಿನಯ್ ಕುಮಾರ್ ಮತ್ತು ಗಣೇಶ್ ಅನ್ನುವಂಥ ಯುವಕರನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಮಾಡಿರುವಂತದ್ದು. ಆ ಯುವಕರಿಗೆ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಏನು ಪ್ರಶಾಂತ್ ಮತ್ತು ಪ್ರವೀಣ್ ಅನ್ನುವಂತ ಇಬ್ರು ಯುವಕರು ಇದ್ದಾರೆ. ಯಾವಾಗ ಒಂದು ಗಣೇಶ ಮೆರವಣಿಗೆ ಗಂಗಾ ನಿವಾಸ ಅಂದ್ರೆ ಅವರ ಒಂದು ಏರಿಯಾಕ್ಕೆ ಮೆರವಣಿಗೆ ಬರುತ್ತೆ, ಆವಾಗ ಅವರು ಟೆರಸ್ ಮೇಲೆ ಏರಿ ಕಲ್ಲು ತೂರಾಟವನ್ನ ನಡೆಸಿರೋದು. ಅಲ್ಲಿ ಸಾಕಷ್ಟು ಜನ ಮೆರವಣಿಗೆಯಲ್ಲಿ ಇದ್ದಾಗ್ಲೂ ಕೂಡ ಈ ಪುಂಡತನವನ್ನ ಅವರು ಮೆರೆದಿದ್ದಾರೆ. ಕೂಡಲೇ ಎಚ್ಚೆತ್ತಂತ ಸ್ಥಳೀಯರು ಟೆರಸ್ ಮೇಲೆ ಹೋಗಿ ಆ ಇಬ್ರು ಯುವಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗಾಗಲೇ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಇಬ್ರು ಯುವಕರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ.